ಕೇಳುವಂಥ ಎಷ್ಟೋ ಕ್ವಶನ್ಗಳಿಗೆ ನಿಮ್ಮಲ್ಲಿರುವಂಥ ಎಷ್ಟೋ ಡೌಟ್ಸ್ಗಳಿಗೆ ನಾ ಆಲ್ರೆಡಿನ ಡೀಟೇಲ್ಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೇನಿ ನನ್ನ ಚಾನಲ್ ಒಳಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. IAS KS PO ಕಾಂಪಿಟೇಟಿವ್ ಎಕ್ಸಾಮ್ದ ಇನ್ಫಾರ್ಮೇಶನ್ ಸಲುವಾಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇಂಥ ಒಂದಷ್ಟು ಇನ್ಫಾರ್ಮೇಶನ್ ಸಲುವಾಗಿ 2-3 ಇಯರ್ಸ್ ಇಂದ ನಾ ಬಹಳಷ್ಟನ್ನ ಸ್ಟ್ರಗಲ್ ಪಟ್ಟೇನಿ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಕನ್ನಡ ಮೀಡಿಯಂ ಒಳಗೆ ಸಿಗತೈತೆ ಅಂದ್ರೆ ದಯವಿಟ್ಟು ಅದ್ರದ್ದು ಒಂದು ಯುಟಿಲೈಸೇಷನ್ ಮಾಡ್ಕೊಳ್ರಿ. ಸೊ ಈಗ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಬಹಳಷ್ಟು ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತೀನಿ. ರೀಸೆಂಟ್ ವಿಡಿಯೋಸ್ ಜೊತೆ ನೀವು ಏನೇನು ಕಮೆಂಟ್ ಮಾಡ್ಯಾರ ಆ ಎಲ್ಲ ಕಮೆಂಟ್ಗಳಿಗೂ ಆನ್ಸರ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಅಂಡ್ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಸಪೋರ್ಟ್ ಮಾಡ್ರಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ವಿಡಿಯೋಸ್ನ. ಸೊ ನೋಡ್ಕೊಂಡು ತಗೋಣ ಈಗ ಕಮೆಂಟ್ಗಳನ್ನ. ಸೊ ಇಲ್ಲಿ ಕಮೆಂಟ್ಸ್ ಒಂದಷ್ಟು ಹೆಂಗೆ ಅದಾವ ಅಂತಂದ್ರೆ ಇಲ್ಲಿ ಏನೇನು ಕಮೆಂಟ್ಸ್ ಬಂದಾವಲ್ಲ ಅದು 70% ನಿಮ್ಮ ಕ್ವಶನ್ಗಳಿಗೆ ಆಲ್ರೆಡಿ ನಾನು ಸಪ್ರೇಟ್ ಆಗಿನ ವಿಡಿಯೋಸ್ ಮಾಡೇನಿ. ಸೊ ಹಿಂಗಾಗಿ ದಯವಿಟ್ಟು ಚಾನಲ್ಗೆ ವಿಸಿಟ್ ಕೊಡ್ರಿ, ಬಹಳಷ್ಟು ನಿಮ್ಮ ಡೌಟ್ಸ್ ಕ್ಲಿಯರ್ ಆಗ್ತಾವ. ಸೊ ಇಲ್ಲಿ ಕಮೆಂಟ್ಸ್ಗಳನ್ನ ನೋಡ್ಕೊಂತ ಹೋಗೋಣ. ಇಲ್ಲಿ PDO ಒಂದು ಬಗ್ಗೆ ವಿಡಿಯೋ ಮಾಡಿದ್ನಿ ನಾನು. ಸೊ ಆ ಒಂದು ವಿಡಿಯೋ ಕೆಳಗೆ ಕಮೆಂಟ್ಸ್ ಅದ ಏನಂತಂದ್ರೆ PDO ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ನಿ. ಸೊ PDO ರಿಲೇಟೆಡ್ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ಸ್ಗಳಿಗೆ ಫಸ್ಟ್ ಆನ್ಸರ್ ಮಾಡ್ತೀನಿ. ಏನಂತಂದ್ರೆ 6 ತಿಂಗಳ ಮುಂಚೆಯಿಂದ ಓದ್ತಿದ್ದೀನಿ ಮೇಡಮ್, ಇನ್ನೂ ಜಾಬ್ ನೋಟಿಫಿಕೇಶನ್ ಆಗಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅನಿಸುತ್ತೆ ಅಂತೇಳಿ ಎಷ್ಟೊಂದು ಸ್ಯಾಡ್ ಆಗಿ ಒಂದು ಕಮೆಂಟ್ನ ಮಾಡ್ಯಾರ. ಆಬ್ವಿಯಸ್ಲಿ ಯಾರ್ಯಾರು ಸಿನ್ಸಿಯರ್ ಆಗಿ ಡೆಡಿಕೇಟೆಡ್ ಆಗಿ ಭಾಳ ಕಷ್ಟಪಟ್ಟು ಓದಾತಾರಲ್ಲ ಅವ್ರದ್ದು ಎಲ್ಲ ಸಿಚುವೇಶನ್ ಈಗ ಸದ್ಯಕ್ಕೆ ಹಿಂಗನೇ ಐತಿ. ಬಟ್ ದಯವಿಟ್ಟು ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡ್ರಿ. ಇಷ್ಟು ವರ್ಷನ ಕಾದ್ಯಾರಂತ ಇನ್ನೊಂದು 2-3 ಮಂತ್ಸ್ ಒಳಗೆ ಡೆಫಿನೆಟ್ಲಿ PDOದೊಂದು ನೋಟಿಫಿಕೇಶನ್ ಆಗ್ತೈತಿ. ಹೊಸ ವರ್ಷದೊಳಗೆ ಬಹಳಷ್ಟು KPSC ಇಂದ ರಿಕ್ರೂಟ್ಮೆಂಟ್ ಆಗೋ ಅದಾವು. ಹಿಂಗಾಗಿ ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡ್ರಿ. ಸೊ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ರಿ, ಟೈಮ್ ವೇಸ್ಟ್ ಅನ್ಕೊಳಕ್ ಹೋಗ್ಬೇಡ್ರಿ. ಓದಿದ್ ಯಾವತ್ತೂ ವ್ಯರ್ಥ ಆಗಂಗಿಲ್ಲ, ಒಂದಲ್ಲ ಒಂದ್ ವೇ ಒಳಗೆ ನಿಮ್ಮನ್ನ ಕೈ ಹಿಡಿತದ. ನೀವು ಕಷ್ಟಪಟ್ಟು ಓದಿದ್ದ ಯಾವತ್ತೂ ವ್ಯರ್ಥ ಆಗಂಗಿಲ್ಲ, ಒಂದಲ್ಲ ವೇ ಒಳಗೆ ನಿಮ್ಮನ್ನ ಕೈ ಹಿಡಿತದ, ನಿಮಗೊಂದು ಜಾಬ್ ಸಿಗ್ತೈತಿ. ಸೊ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ರಿ. ಇನ್ನ ಇಲ್ಲಿ ಥ್ಯಾಂಕ್ ಯು ಮೇಡಮ್ ಅಂತದ, ವೆಲ್ಕಮ್. ಸೊ ನೆಕ್ಸ್ಟು ಬುಕ್ ಲಿಸ್ಟ್ ಬಗ್ಗೆ ಶೇರ್ ಮಾಡ್ರಿ ಅಂತ ಹೇಳಿ ಒಂದು ಕಮೆಂಟ್ ಅದ. ಆಲ್ರೆಡಿ ನಾನು PDO KS IAS ಪ್ರಿಲಿಮ್ಸ್ ಮೇನ್ಸ್ KS ಪ್ರಿಲಿಮ್ಸ್ ಮೇನ್ಸ್ ಎಲ್ಲ ಎಕ್ಸಾಮದೊಂದು ಬುಕ್ ಲಿಸ್ಟ್ನ ಶೇರ್ ಮಾಡೇನಿ. ದಯವಿಟ್ಟು ಚಾನಲ್ಗೆ ವಿಸಿಟ್ ಕೊಡ್ರಿ. ಇಲ್ಲಿ ಮತ್ತೊಂದು ಕಮೆಂಟ್ ಅದ ಏನಂದ್ರ I want to become IRS officer because I have a big dreams and goals in my life. My goals are better than IAS. ಸೊ ಭಾಳ ಖುಷಿ ಆಗ್ತದ. ಅವ್ರದ್ದೊಂದು ಡ್ರೀಮ್ ಸೆಟ್ ಮಾಡ್ಕೊಂಡಾರ. ಈಗ ಆಲ್ಮೋಸ್ಟ್ IAS ಬರೆಯೋರೆಲ್ಲ ಬರೀನ DC ಆಗ್ತೇನೆ ಅಂತ ಹೇಳೇನ ಮೈಂಡ್ ಒಳಗೆ ಇಟ್ಕೊಂಡಾರ. ಬಟ್ ಇವ್ರದ್ದು ಮೈಂಡ್ ಒಳಗೆ ಇಟ್ಕೊಂಡಿರ್ತಾರೋ. ಬಟ್ ಇವ್ರು IRS ಆಗ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಒಂದು ಪ್ರಿಪ್ರೇಷನ್ನ ಮಾಡ್ಲಿಕ್ಕತ್ತಾರ. ಆಲ್ ದಿ ವೆರಿ ಬೆಸ್ಟ್. ಅಂಡ್ IRS ರಿಲೇಟೆಡ್ನು ನಾ ಒಂದು 2-3 ವಿಡಿಯೋ ಮಾಡೇನಿ. ಸೊ ಚೆಕ್ ಮಾಡ್ರಿ. ಮತ್ತೇನಾರ ಇನ್ಫಾರ್ಮೇಶನ್ ಬೇಕಂತಂದ್ರೆ ಡೆಫಿನೆಟ್ಲಿ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಸೂಪರ್ ಮ್ಯಾಮ್, ಹಲೋ ಸೂಪರ್ ಮ್ಯಾಮ್, ಯುವರ್ ವಿಡಿಯೋಸ್ ಆರ್ ವೆರಿ ಹೆಲ್ಪ್ಫುಲ್. ಥ್ಯಾಂಕ್ ಯು ಅಕ್ಕ ಅಂತ ಹೇಳಿ ಕಮೆಂಟ್ ಅದ. ಸೊ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನೀವೆಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡತ್ತೀರ ಅಂತ ಹೇಳಿ ನಾನು ಇನ್ನೂ ಹೆಚ್ಚು ವಿಡಿಯೋಸ್ ಮಾಡ್ಲಿಕ್ಕತ್ತೇನಿ. ಸೊ ನಿಮ್ಮ ಒಂದು ಸಪೋರ್ಟ, ನಿಮ್ಮ ಒಂದು ಪ್ರೋತ್ಸಾಹ ಸದಾ ಹಿಂಗನ ಇರಲಿ. ಇನ್ನು ನೆಕ್ಸ್ಟ್ ಅಕ್ಕ ನಿಮ್ಮ ಸ್ಟಡಿ ರೂಮ್ ವ್ಲಾಗ್ ಮಾಡಿ ಅಂತ ಹೇಳಿ ಕಮೆಂಟ್ ಅದ. ಎಸ್, ಡೆಫಿನೆಟ್ಲಿ ಆದಷ್ಟು ಬೇಗ ನಾನು ಒಂದು ಸ್ಟಡಿ ರೂಮದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಒಂದಷ್ಟು ಬುಕ್ಸ್ಗಳಾಗಿರ್ಬೋದು, ಏನೋ ಒಂದು ನಿಮಗೂ ಒಂದು ಮೋಟಿವೇಶನ್ ಸಿಗ್ತೈತೆ ಅನ್ಕೊಂಡೇನಿ. ಡೆಫಿನೆಟ್ಲಿ ಮಾಡ್ತೀನಿ. ಇನ್ನು ಇಲ್ಲಿ ಇನ್ನೊಂದು ಕಮೆಂಟ್ ಅದ, ನಮ್ಮ ಕಡೆ ಸಪೋರ್ಟ್ ಕಡಿಮೆ ಅಕ್ಕ ಅಂತ. ಆ್ಯಕ್ಚುಲಿ ಇವರು ಲಾಸ್ಟ್ ಒಂದು ವಿಡಿಯೋದಾಗೂ ಮಾಡಿದ್ರು, ಫ್ಯಾಮಿಲಿಯಿಂದ ಒಂಚೂರು ಸಪೋರ್ಟ್ ಕಡಿಮೆ ಅದ, IAS ಆಗ್ಬೇಕನ್ನೋ ಕನಸೈತಿ, ಬಟ್ ಸಪೋರ್ಟ್ ಒಂಚೂರು ಕಡಿಮೆ ಐತಿ ಅಂತ ಹೇಳಿ ಕಮೆಂಟ್ ಐತಿ. ಸೊ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಅದು ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಒಂದು ಗುರಿ ಏನಾರ ಸ್ಟ್ರಾಂಗ್ ಇತ್ತು, ನೀವೇನಾರ ನಿಮ್ಮ ಪ್ರಿಪ್ರೇಷನ್ ಕಡೆ ಸ್ಟ್ರಾಂಗ್ ಇದ್ರಿ ಆ್ಯಂಡ್ ನಿಮ್ಮ ಕನಸು ಏನಾರ ಸ್ಟ್ರಾಂಗ್ ಇತ್ತು ಅಂತಂದ್ರೆ, ನಿಮ್ಮ ಒಂದು ಪ್ರಿಪ್ರೇಷನ್ ನೀವು ಮಾಡ್ಕೊತ ಇದ್ರಿ, ಹಾರ್ಡ್ ವರ್ಕ್ ನೀವು ಮಾಡತ್ತಿದ್ರಿ ಅಂತಂದ್ರೆ ಒಂದಲ್ಲ ಒಂದು ರೂಪದೊಳಗೆ ದೇವ್ರು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾನು. ಸೊ ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್ ಇಲ್ಲೇ. ಈಗ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದ್ರೆ ಸಪೋರ್ಟ್ ಸಿಗ್ವಲ್ತು ಅಥವಾ ಏನೋ ಒಂದು ಆಯಿತು ನಂಗೆ ಅರ್ಥ ಆಗ್ವಲ್ತು ಅಂತೇಳಿ ಗಿವ್ ಅಪ್ ಮಾಡೋರನ್ನ ಭಾಳ ಜನ ಇರ್ತಾರೋ. ಆ್ಯಂಡ್ ಒಂದು ಲೆವೆಲ್ ಒಳಗೂ ಪ್ರಿಪ್ರೇಷನ್ ಮಾಡ್ತಿರ್ತಾರೋ. ಅದಾದ್ಮೇಲೆ ಏನು ಮಾಡ್ತಾರಂದ್ರೆ ಈಗ ನನಗೆ ಆಗೋದಿಲ್ಲ, ನಂಗೆ ಸಪೋರ್ಟ್ ಸಿಗ್ವಲ್ತು ಅಂತ ಹೇಳಿ ಗಿವ್ ಅಪ್ ಮಾಡೋರು ಭಾಳ ಮಂದಿ ಇರ್ತಾರೆ.
ಬಟ್ ಯಾವತ್ತು ನನಗೆ ಆಗುಲ್ಲ ಅಂತ ಅನಿಸ್ತೈತ್ಲ ಅದ್ರ ಮುಂದಿಂದ್ರ ಮತ್ತೆ ಎದ್ದು ನಿಂತು ಯಾರು ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ತಾರಲ್ಲ ಅವ್ರ ನನ್ನ ಲೈಫ್ ಒಳಗೆ ಗೆಲ್ಲವ್ರ. ಸೊ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಇಡ್ರಿ, ಒಂದಲ್ಲ ಒಂದು ವೇ ಒಳಗೆ ನಿಮಗೆ ಸಪೋರ್ಟ್ ಸಿಗ್ತದ. ಇನ್ನ ಮ್ಯಾಮ್ IAS ಆಫೀಸರ್ 60 ಇಯರ್ಸ್ ಏಜ್ ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ಅವ್ರು ಏನ್ ಮಾಡಬೇಕು ಅಂತೇಳಿ ಕಮೆಂಟ್ ಅದ. ಸೊ ಡೀಟೇಲ್ ನಮ್ಗೆ ನಾ ವಿಡಿಯೋ ಮಾಡೇನಿ. ರಿಟೈರ್ಮೆಂಟ್ ಆದ್ಮೇಲೆ IAS ಆಫೀಸರ್ದೊಂದು ಲೈಫ್ ಏನಿರ್ತೈತಿ, ಗೌರ್ಮೆಂಟ್ ಇಂದ ಮತ್ತೇನಾರ ಫೆಸಿಲಿಟೀಸ್ ಸಿಗ್ತಾವೇನ, ಅವ್ರದ್ದೊಂದು ಪೆನ್ಷನ್ ಆಗಿರ್ಬೋದು, IAS ರಿಟೈರ್ಮೆಂಟ್ ಆದ್ಮೇಲೆ ಅವ್ರು ಜಾಬ್ ಮಾಡ್ಬೋದೇನ, ಮಾಡಿದ್ರೆ ಏನೇನ್ ಜಾಬ್ ಮಾಡ್ಬೋದು ಅನ್ನೋದು ಎಂಟೈರ್ ಥಿಂಗ್ ನಾನು ಡಿಟೇಲ್ ನಮ್ಗೆ ವಿಡಿಯೋ ಮಾಡೇನಿ, ದಯವಿಟ್ಟು ಚೆಕ್ ಮಾಡ್ರಿ ಒಂದ್ಸಲ. ಇನ್ನ ಅಕ್ಕ ನಂಗೂ 2025 ಎಕ್ಸಾಮ್ ಬರಿಬೇಕಂತ ಇದೀನಿ, ಬಟ್ ಬೇಸಿಕ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತೇಳಿ ಕಮೆಂಟ್ ಅದ. ಸೊ ಫಸ್ಟ್ ಥಿಂಗ್ ಎಕ್ಸಾಮಿನೇಷನ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ ಪ್ರಿಪ್ರೇಷನ್ ಮಾಡೋದ ಬೆಟರ್. ಸೊ ದಟ್ 2025 ಒಂದು ಸ್ಟ್ರಾಟಜಿನೂ ನಾ ಆಲ್ರೆಡಿ ಶೇರ್ ಮಾಡೇನಿ. 2024ಗೆ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗೋರ್ಗು ಒಂದು ಸ್ಟ್ರಾಟಜಿನ ಶೇರ್ ಮಾಡೇನಿ. ಫಸ್ಟ್ ಆ 2 ವಿಡಿಯೋಸ್ನ ನೋಡ್ರಿ. ಅದರ ಜೊತೆಗೆ IASಗೆ ಯಾವ್ಯಾವ ಬುಕ್ಸ್ನ ಪರ್ಚೇಸ್ ಮಾಡಬೇಕು ಅಂಡ್ IAS ಸಿಲೆಬಸ್ ಏನದ ಅಂಡ್ ಸಿಲೆಬಸ್ ಕಾಪಿ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ಆಲ್ರೆಡಿ ಅಪ್ಲೋಡ್ ಮಾಡೇನಿ. ಸೊ ಈ ಸಿಲೆಬಸ್ ಕಾಪಿ ಸಲುವಾಗಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ವಿಸಿಟ್ ಕೊಡ್ರಿ. ಇಲ್ಲಂತಂದ್ರೆ UPSC ವೆಬ್ಸೈಟ್ ಒಳಗೂ ನಿಮಗೆ ಅವೈಲೇಬಲ್ ಅದ. ಅಲ್ಲಿಂದ ಸಿಲೆಬಸ್ ಕಾಪಿ ತಗೊಂಡ ಡೀಟೇಲ್ಡ್ ಆಗಿ ಸಿಲೆಬಸ್ ಓದ್ಕೊಂಡ ಒಂದು ಒಳ್ಳೆ ಬುಕ್ ಲಿಸ್ಟ್ ಸ್ಟ್ರಾಟಜಿ ಜೊತೆ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ರಿ. ಇನ್ನೊಂದಿಲ್ಲೇ ಇಂಪಾರ್ಟೆಂಟ್ ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸ್ಗೆ ಒಂದು ಡೌಟ್ ಇದು. ಆಕ್ಚುಲಿ ಬಹಳಷ್ಟು ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸ್ ನಾನು ಕೇಳುವಂತ ಒಂದು ಡೌಟ್ ಅನ್ನ ಇದೆ. ಮ್ಯಾಮ್ ನನಗೆ ಇಂಗ್ಲಿಷ್ ಬರಲ್ಲ, ಬಟ್ ಸ್ಪೋಕನ್ ಇಂಗ್ಲಿಷ್ ಕಲಿತ್ರೆ UPSC ಕ್ಲಿಯರ್ ಮಾಡ್ಬೋದಾ ಹೇಳಿ ಅಂತ ಹೇಳಿ ಕಮೆಂಟ್ ಅದ. ಸೊ ಇಲ್ಲಿ ನಿಮ್ಗೆ ಹೇಳೋದಿಷ್ಟ, 30 ಡೇಸ್ 40 ಡೇಸ್ ಒಳಗೆ ಯಾರು ಇಂಗ್ಲಿಷ್ನ ಕಲ್ಸಕ್ ಆಗಂಗಿಲ್ಲ ಯಾರಿಗೂ. ಸೊ ನೀವು ಏನಾರ ಆ ಥರ 30 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಒಳಗೆ ಏನಾರ ನೀವು ಜಾಯಿನ್ ಆದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಡೆಫಿನೆಟ್ಲಿ ಗ್ರಾಮರ್ ಪೋರ್ಷನ್ ಏನೈತಲ್ಲ ಅವ್ರು ಅದನ್ನ ನಿಮಗೆ ಕ್ಲಿಯರ್ ಮಾಡ್ಕೊಡ್ತಾರು. ಸೊ ಅಲ್ಲಿ ನಿಮಗೆ ಗ್ರಾಮರ್ ಅಷ್ಟೇ ಹೇಳ್ಕೊಡ್ತಾರೋ ಹೊರತು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಅಥವಾ ಪೂರ್ತಿ ಇಂಗ್ಲಿಷ್ ಎಲ್ಲಾನು ನಿಮಗೆ 30 ಡೇಸ್ ಒಳಗೆ ಹೇಳ್ಕೊಡಕ್ ಆಗಂಗಿಲ್ಲ. ಸೊ ಹಂಗಾದ್ರೆ ಈಗ ಇಂಗ್ಲಿಷ್ನ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕಪ್ಪ ಹಂಗಾದ್ರೆ, ಬಿಕಾಸ್ ಇಂಗ್ಲಿಷ್ ಇಂಪಾರ್ಟೆಂಟ್ ಅದ. UPSC ಆಗಿರ್ಬೋದು, ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಬೇರೆ ಇವನ್ ಪ್ರೈವೇಟ್ ಜಾಬ್ ಒಳಗೂ ನಿಮಗೆ ಈಗ ಸದ್ಯಕ್ಕೆ ಇಂಗ್ಲಿಷ್ ಅಂತೂ ಇಂಪಾರ್ಟೆಂಟ್ ಅದ. ಸೊ ಹಂಗಾದ್ರೆ ಹೆಂಗ ನಾವು ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾ ಡೀಟೇಲ್ ವಿಡಿಯೋ ಮಾಡೇನಿ. ಬಟ್ ಸ್ಟಿಲ್ ಸಿಂಪಲ್ ಆಗಿ ನಿಮಗೆ ಒಂದೆರಡು ಲೈನ್ ಒಳಗೆ ಹೇಳ್ಬೇಕಂತಂದ್ರೆ, ಎವ್ರಿ ಡೇ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ನ್ಯೂಸ್ ಪೇಪರ್ನ ಓದಾಕ್ ಸ್ಟಾರ್ಟ್ ಮಾಡ್ಬಿಡ್ರಿ. ಇಂಗ್ಲಿಷ್ ಮೀಡಿಯಂ ನ್ಯೂಸ್ ಪೇಪರ್ನ ಓದಾಕ್ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಆದಷ್ಟು ಇಂಗ್ಲಿಷ್ ಒಳಗೆ ನೀವು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇಂಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಎಷ್ಟು ಮಾಡ್ತಿರಲ್ಲ ಅಷ್ಟು ನಿಮಗೆ ಲ್ಯಾಂಗ್ವೇಜ್ ಬರ್ತಾವ. ಹಿಂಗಾಗಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಗಾರ ಸಣ್ಣ ಹುಡುಗರು ಇದ್ರೆ ಅವ್ರ ಜೊತೆನ ಮಾತಾಡ್ರಿ. ನೀವು ಇಂಗ್ಲಿಷ್ ಮಾತಾಡೋದು ಕಲಿಬೇಕಂದ್ರೆ ಇಂಗ್ಲಿಷ್ ಬಂದವ್ರ ಕಡೆನ ಹೋಗಿ ಮಾತಾಡ್ಬೇಕಂತ ಏನಿಲ್ಲ. ನೀವು ಎಲ್ಲರ ಜೊತೆ ಇಂಗ್ಲಿಷ್ ಒಳಗೆ ಇಂಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇಂಗ್ಲಿಷ್ ಒಳಗೆ ಬರೆಯಕ್ ಸ್ಟಾರ್ಟ್ ಮಾಡ್ರಿ. ಏನೋ ಒಂದು ಸಣ್ಣ ಟಾಪಿಕ್ಗಳನ್ನ ತಗೊಳ್ರಿ, ಅದ್ರ ಮೇಲೆ ಎಸ್ಸೆ ಬರ್ದೆ. ಬಿಕಾಸ್ ಎಸ್ಸೆ ಬರೆಯೋದಂತೂ ನೀವು ಕಲಿಯಬೇಕು. IAS ಆಗಿರ್ಬೋದು, KS ಮೇನ್ಸ್ ಒಳಗೆಲ್ಲ ನಿಮಗೆ ಎಸ್ಸೆ ಬರೆಯೋದಿರ್ತದ. ಅಂಡ್ ಇನ್ನು ಎಲ್ಲೇ ಪ್ರೈವೇಟ್ ಜಾಬ್ ಹೋಗ್ಲಿ, ಎಲ್ಲಿ ಹೋದ್ರೂ ನೀವು ಲೆಟರ್ ರೈಟಿಂಗ್ ಆಗಿರ್ಬೋದು ಇವೆಲ್ಲ ಇರತ್ತವ. ಹಿಂಗಾಗಿ ಏನ್ ಮಾಡ್ರಿ, ಸಣ್ಣ ಟಾಪಿಕ್ಗಳ ಮೇಲೆ ಎಸ್ಸೆ ಬರೆಯೋದು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ರಿ. ಸೊ ರೀಡಿಂಗ್, ರೈಟಿಂಗ್ ಅಂಡ್ ಪ್ರಾಕ್ಟೀಸಿಂಗ್. ಸೊ ಫಸ್ಟ್ ಏನ್ ಮಾಡ್ಬೇಕು, ರೀಡ್ ಮಾಡ್ಬೇಕು ಇಂಗ್ಲಿಷ್ ಒಳಗೆ ಸಾಧ್ಯ ಆದಷ್ಟು ಬುಕ್ಸ್ಗಳನ್ನ, ನ್ಯೂಸ್ ಪೇಪರ್ಗಳನ್ನ, ರೆಫರೆನ್ಸ್ ಬುಕ್ಗಳನ್ನ. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗೆ ಗೊತ್ತಿದ್ದವ್ರ ಜೊತೆ ಯಾರ ಫ್ರೆಂಡ್ಸ್ ಆಗಿರ್ಬೋದು, ಸಣ್ಣ ಹುಡುಗರು ಆಗಿರ್ಬೋದು, ಅಥವಾ ನಿಮ್ಮಷ್ಟಿಗೆ ನೀವ ಏನೋ ಒಂದು ಇಮ್ಯಾಜಿನೇಷನ್ ಒಳಗೆ ಏನಾರ ಮಾತಾಡ್ಕೋತೀರಿ, ಅದನ್ನೆಲ್ಲ ಇಂಗ್ಲಿಷ್ ಒಳಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ರಿ. ಅಂಡ್ ಏನಾರ ನೀವು ಎಂಟರ್ಟೈನ್ಮೆಂಟ್ ಸಲುವಾಗಿ ಏನಾರ TV ಅದು ನೋಡ್ತೀರ ಅಂತಂದ್ರೆ ಸಬ್ ಟೈಟಲ್ ಆಗಿರ್ಬೋದು, ಅಥವಾ ಇಂಗ್ಲಿಷ್ ಒಳಗೆ ಏನಾರ ವಿಡಿಯೋಸ್ ಇರ್ತಾವಲ್ಲ, ನಿಮಗೆ ಫೇವ್ರೇಟ್ ಯಾರೋ ಒಬ್ರದ್ದು ವಿಡಿಯೋಸ್ ನೋಡ್ತಿರ್ತೀರಿ. ಈಗ ಒಂದು ಫೇವ್ರೇಟ್ ಹೀರೋನ ಆಗಿರ್ಬೋದು, ಅಥವಾ ಫೇವ್ರೇಟ್ ಯೂಟ್ಯೂಬರ್ ಆಗಿರ್ಬೋದು, ಯಾರು ಇಂಗ್ಲಿಷ್ ಒಳಗೆ ಇಂಟ್ರಾಕ್ಟ್ ಮಾಡ್ತಿರ್ತಾರಲ್ಲ ಅವರು ಒಂದಷ್ಟು ವಿಡಿಯೋಸ್ಗಳನ್ನ ದಿನಕ್ಕೊಂದು 5 ನಿಮಿಷ ಕೇಳ್ರಿ. ಸೊ ಅವ್ರು ಏನೇನು ಮಾತಾಡ್ಲಿಕ್ಕತ್ತಾರು, ಯಾವಾಗ ಯಾವ ವರ್ಡ್ಸ್ ಯೂಸ್ ಮಾಡ್ಲಿಕ್ಕತ್ತಾರು, ಅದ್ರ ಮೇಲೆ ಒಂದು ನಿಮಗೆ ಕಮೆಂಟ್ ಬರ್ತದ. ಈ ತರ ಆಗಿ ನೀವು ಇಂಗ್ಲಿಷ್ನ ಇಂಪ್ರೂವ್ ಮಾಡ್ಕೋಬೇಕು. ಇದರ ಜೊತೆ ಇನ್ನೂ ಡೀಟೇಲ್ಡ್ ಆಗಿ ಯಾವ ತರ ಒಂದು ಇಂಗ್ಲಿಷ್ನ ಕಲಿಬೇಕು ಅನ್ನೋದ್ರ ಬಗ್ಗೆನೂ ನಾ ಒಂದು ವಿಡಿಯೋ ಮಾಡೇನಿ, ಅದನ್ನು ಚೆಕ್ ಮಾಡ್ರಿ. ಸೊ ಐ ಥಿಂಕ್ ಆಲ್ಮೋಸ್ಟ್ ನಿಮ್ಮ ಕಮೆಂಟ್ಗಳಿಗೆ ನಾ ಆನ್ಸರ್ ಮಾಡೇನು ಅನ್ಕೋತೇನಿ. ವಿಡಿಯೋ ಭಾಳ ಲೆಂದಿ ಆಗತ್ತೈತೆ ಆ್ಯಕ್ಚುಲಿ. ಇನ್ನೂ ಕಮೆಂಟ್ಸ್ಗಳು ಭಾಳ ಅದಾವು. ಎಲ್ಲಕ್ಕೂ ಕಮೆಂಟ್ ಒಂದೇ ವಿಡಿಯೋದಾಗ ಮಾಡಕ್ಕೆ ಸ್ವಲ್ಪ ಕಠಿಣ ಆಗ್ತದ. ಸೊ ಇಲ್ಲಿ ಇನ್ನೊಂದೇನು ಕಮೆಂಟ್ ಐತಂದ್ರೆ, ನೀವು ಕನ್ನಡ ಮೀಡಿಯಮ ಅಥವಾ ಇಂಗ್ಲಿಷ್ ಮೀಡಿಯಮ ಅಂತ ಹೇಳಿ ಕಮೆಂಟ್ ಅದ. ನಾನು 1 to 10th ಕನ್ನಡ ಮೀಡಿಯಂ ಒಳಗನ ನಂದು ಸ್ಕೂಲಿಂಗ್ ಆಗದ. ಸೊ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ. ಸೊ ಇನ್ನು ಉಳಿದಷ್ಟು ಕಮೆಂಟ್ಗಳಿಗೆ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಆನ್ಸರ್ನ ನೋಡೋಣ. ಸೊ
ಇದೇ ಥರ ನಿಮಗೆ ಏನಾರ ಡೌಟ್ಸ್ ಇದ್ದು ಅಂತಂದ್ರೆ ಮತ್ತೆ ಹೆಚ್ಚು ಕಮೆಂಟ್ ಮಾಡ್ರಿ. ನಿಮ್ಮ ಎಲ್ಲರ ಕ್ವಶನ್ಗಳಿಗೂ ಆನ್ಸರ್ ಮಾಡ್ತೀನಿ. ಜೊತೆಗೆ ಕೇಳುವಂಥ ಎಷ್ಟೋ ಕ್ವಶನ್ಗಳಿಗೆ ನಿಮ್ಮಲ್ಲಿರುವಂಥ ಎಷ್ಟೋ ಡೌಟ್ಸ್ಗಳಿಗೆ ನಾ ಆಲ್ರೆಡಿನ ಡೀಟೇಲ್ಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೇನಿ ನನ್ನ ಚಾನಲ್ ಒಳಗೆ. ಸೊ ದಯವಿಟ್ಟು ಚಾನಲ್ಗೆ ವಿಸಿಟ್ ಮಾಡ್ರಿ. ಹಾಗಾಗಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಪ್ರಿಪೇರ್ ಆಗತ್ತಾರಲ್ಲ ದಯವಿಟ್ಟು ಅವ್ರಿಗೆಲ್ಲ ಶೇರ್ ಮಾಡ್ರಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಐತ್ಲ ನಂಗೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಮತ್ತು ಭಾಳಷ್ಟು ವಿಡಿಯೋಸ್ನ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.